ಬಂದೆ ರೆಕಾರ್ಡಿಂಗ್ ಎಲ್ಲಿ ಮನೋಹರ್ ಅಂತ ಹೇಳಿದ್ರೆ, ರೆಕಾರ್ಡಿಂಗ್ ಅಲ್ಲ, ಇಲ್ಲಿ ಬನ್ನಿ ಕೂತ್ಕೊಳ್ಳಿ ಅಂತೇಳಿ ಅವ್ನು ಮಾತಾಡ್ಸಿದ್ದಾರೆ. ಇವರು ಅಳಕ್ಕೆ ಶುರು ಮಾಡ್ಬಿಟ್ಟಿದಾರಂತೆ. ಕೇಳ್ಪಟ್ಟೆ. ನಾನು ಆ ಹುಡುಗಿನಲ್ದ್ರೆ ಬೇರೆ ಮದುವೆ ಮಾಡ್ಕೊಳಲ್ಲ ಅಂತ. ಅವಾಗ ಶಾಸ್ತ್ರಿ ಇರ್ಲಿಲ್ಲ ಅಲ್ಲಿ, ಬರೀ ಮನೋಹರ್ ಒಬ್ರಿದ್ರು, ಆಮೇಲೆ ಇನ್ಯಾರೋ 2 ಹುಡುಗರಿದ್ರು, ಮಾತಾಡ್ಸ್ತಾ ಇದ್ರು. ಅವರು ಹೆದ್ರಿ ಇರ್ಲಿಲ್ಲ ಅಲ್ಲಿ. ಏನಂತಾರ? ಅಯ್ಯೋ ಇಲ್ಲ ಮನೋಹರ್, ನನ್ಗೆ ಆ ಥಾಟೇ ಇಲ್ಲ. ಫಸ್ಟ್ ಆಫ್ ಆಲ್ ಅವ್ರನ್ನ ನೋಡಿದ್ರೆ ನಂಗೆ ಆ ಫೀಲಿಂಗೇ ಬರ್ಲಿಲ್ಲ. ಜೊತೆಗೆ ಅವ್ರ ಭಯ ಆಗತ್ತೆ ಅವ್ರನ್ನ ನೋಡಿದ್ರೆ. ಒಂದು ರೀತಿಯಲ್ಲಿ ಕೆಲವ್ರದ್ದೆಲ್ಲ ಲೈಫ್ ನೋಡಿದ್ದೆ ನಾನು ನಮ್ಮೂರಲ್ಲಿ. ಆಫ್ಟರ್ ಮ್ಯಾರೇಜ್ ಅವ್ರ ಮ್ಯೂಸಿಕ್ ಅನ್ನ ತೆಗೆದು ಬುಟ್ಟಿ ಕಟ್ಟಿ ಮೂಲೆ ಹಾಕ್ಬಿಟ್ಟಿರ್ತಾರೆ. ಹಂಗಾಗ್ಬಿಟ್ರೆ ನಂಗೆ ಅಷ್ಟೇ, ನನ್ನ ಮ್ಯೂಸಿಕೇ ನನ್ನ ಲೈಫ್ ಅಂತ ಅನ್ನೋ ಥರ ಇತ್ತು. ಆ ರೆಕಾರ್ಡಿಂಗ್ ಸಂಜೆ ಬೇಗ ಮುಗ್ದ ಮೇಲೆ ಒಂದು ಐಸ್ ಕ್ರೀಮ್ ಪಾರ್ಲರ್ ಕರ್ಕೊಂಡೋಗಿ ಪ್ರಪೋಸ್ ಮಾಡ್ಬಿಟ್ರು. ನಾನು ನಿಮ್ಮನ್ನು ಇಷ್ಟಪಡ್ತೀನಿ, ಮದುವೆ ಮಾಡ್ಕೊಳ್ತಿದ್ದೀನಿ ಅಂತ ಒಳ್ಳೆ ಶಾಸ್ತ್ರಿ ಹೇಳ್ದಂಗೆ ಹೇಳಿದ್ರು. ಅಲ್ಲ ನನ್ಗೆ ಅದೆಲ್ಲ ಏನು ಅನ್ಸ್ಲಿಲ್ಲ, ನನ್ನ ಮೈಂಡ್ ಮ್ಯಾರೇಜ್ ಕಡೆಗೆ ಇರಲೇ ಡೈವರ್ಷನ್, ನಿಮಗೆ ಕಾನ್ಸಂಟ್ರೇಷನ್.